ದಯಾನಾಯಕ್ ಎನ್ಕೌಂಟರ್ ಸ್ಪೆಷಲಿಸ್ಟ್, ಮೂಲತಃ ಕರ್ನಾಟಕದವರು, ಮುಂಬೈನಲ್ಲಿರುವಂಥವ್ರು, ಸುಮಾರು ಎನ್ಕೌಂಟರ್ ಮಾಡಿದಂಥವ್ರು. ಇವ್ರ ಕೈಗೆ ಈ ಕೇಸನ್ನು ಕೊಡ್ತಾರೆ. ಹೀಗಾಗಿ ಇವರ ತಂಡ ಮೊನ್ನೆ ಈ ವ್ಯಕ್ತಿನ ಬೆನ್ನಟ್ಟುತ್ತೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾ ಇದ್ದಾನೆ ಅಂತ ಹೇಳಿ. ವಿಜಯದಾಸ್ ಅಂದ್ಕೊಳ್ಳೆ ಅವನ ಮನೆಗಳು ಅಥವಾ ಇನ್ನೊಂದು ಎಲ್ಲೋ ಇರಬೇಕಲ್ಲ. ಪೂರ್ವ ತನಿಖೆಗೆ ಇಳಿದಾಗನೇ ಗೊತ್ತಾಗೋದು ಇವನ ಹೆಸರು ವಿಜಯದಾಸ್ ಅಲ್ಲ. ಮಾನ್ಯ ವೀಕ್ಷಕರೇ, ಅಳಿದು ಉಳಿದವರು ಕಂಡಂತೆ ಸ್ವಾಗತ ಸುಸ್ವಾಗತ. ದೇಶದಲ್ಲೇ ದೊಡ್ಡ ಸಂಚಲನ ಸೃಷ್ಟಿಸಿದ ಒಂದು ಸುದ್ದಿ ಅಂತ ಹೇಳಿ ನಿಮ್ಗೆ ಗೊತ್ತು. ಅದೇನಂತ ಹೇಳಿದ್ರೆ 16ನೇ ತಾರೀಕಿನ ದಿವಸ ಅಂದ್ರೆ ಬೆಳಗ್ಗೆ ಆ ಸುದ್ದಿ ಯಾವುದಂದ್ರೆ ನೀವೆಲ್ಲ ಕೇಳಿರ್ತೀರಾ, ಖ್ಯಾತ ನಟ ಬಾಲಿವುಡ್ಡಿನ ಸೈಫ್ ಅಲಿ ಖಾನ್ ಅವ್ರ ಮೇಲೆ ಮಾರಣಾಂತಿಕವಾಗಿ ದಾಳಿ, ಮನೆಯಲ್ಲಿ ದರೋಡೆ ಮಾಡ್ಲಿಕ್ಕೆ ಬಂದಂತ ವ್ಯಕ್ತಿಯಿಂದ ದಾಳಿ ಅನ್ನುವಂಥದ್ದು ಒಂದು ಕಡೆ ಅವತ್ತು ಬೆಳಗ್ಗೆ ಸುದ್ದಿ ಹರಡಿದ್ರೆ, ಭೀಕರವಾಗಿ ಚಾಕು ಇರಿತ ಸೀರಿಯಸ್ ಆಗಿದ್ದಾರೆ ಅನ್ನುವಂಥ ಒಂದು ಸುದ್ದಿ ಹರಡಿದ್ರೆ, ಇನ್ನೊಂದು ಕಡೆ ಬಿಷ್ಣೋಯಿ ಗ್ಯಾಂಗ್ ಅವ್ರ ಮೇಲೆ ದಾಳಿ ಮಾಡ್ತು, ಇನ್ನೊಂದು ಕಡೆ ಯಾವುದೋ ಅವರ ಒಳಗಿನ ವ್ಯಕ್ತಿಗಳೇ ಅವ್ರಿಗೆ ಆಗಲಾರ್ದವರು ಕೆಲವೊಂದು ಸಮಸ್ಯೆಗಳಿಂದ ಅವ್ರ ಮೇಲೆ ದಾಳಿ ಮಾಡಿದ್ರು ಏನು ಸುದ್ದಿ ಹರಡಿತ್ತು. ಇದರಲ್ಲಿ ಅವ್ರ ಮನೆ ಕೆಲಸದವರ ಇನ್ವಾಲ್ವ್ಮೆಂಟ್ ಇದೆ, ಇಲ್ಲ ಕೆಳಗಿರುವಂಥ ಸೆಕ್ಯೂರಿಟಿನೂ ಅವತ್ತು ಸೆಕ್ಯೂರಿಟಿ ಬೇರೆ ಮನೆಯಲ್ಲಿದ್ದಂಥ ಅಪಾರ್ಟ್ಮೆಂಟಲ್ಲಿ ಇದ್ದಂಥವ್ರದ್ದೇ ಇನ್ವಾಲ್ವ್ಮೆಂಟ್ ಇದೆ ಅನ್ನುವಂಥದ್ದು ಏನು ಸುದ್ದಿ ಹರಡುತ್ತೋ. ಆದರೆ ಈ ಸುದ್ದಿ ಏನಂತ ಹೇಳಿದ್ರೆ, ಈಗ ನಿನ್ನೆ ಪೊಲೀಸರು ನಿಜವಾದ ಆರೋಪಿಯನ್ನು ನಿನ್ನೆ ರಾತ್ರಿ ಬಂಧಿಸಿದ್ದಾರೆ. ಆದರೆ ಆರೋಪಿ ಯಾರಂತ ಕೇಳಿದರೆ ನೀವು ಬೆಚ್ಚಿ ಬೀಳ್ತೀರಾ. ಯಾಕಂತ ಹೇಳಿದರೆ, ಭಾರತ ಇವತ್ತು ಯಾವ ದೇಶದಿಂದ ದೊಡ್ಡ ಮಟ್ಟದಲ್ಲಿ ಆತಂಕವನ್ನು ಎದುರಿಸ್ತಾ ಇದೆ ಅಂದ್ಕೊಳ್ಳೆ ನಿಮ್ಗೆಲ್ಲರಿಗೂ ತಲೆಯಲ್ಲಿ ಬರ್ಬೋದು, ಭಾರತ ಆತಂಕ ಎದುರಿಸೋದು ಯಾವತ್ತು ಪಾಕಿಸ್ತಾನದಿಂದ ಅಲ್ಲ. ಯಾಕಂತ ಹೇಳಿದ್ರೆ ಪಾಕಿಸ್ತಾನ ತನ್ನ ಆಂತರಿಕ ಯುದ್ಧ, ಆಂತರಿಕ ಗಲಾಟೆಗಳಿಂದ, ಅಲ್ಲಿಯ ರಾಜಕೀಯ ಸಮಸ್ಯೆಗಳಿಂದ ಪಾಕಿಸ್ತಾನದಲ್ಲಿ ಇವತ್ತು ಕರೆಂಟು ಇಲ್ಲ, ಇವತ್ತು ನೀರು ಇಲ್ಲ, ಅದು ತನ್ನ ಸಮಸ್ಯೆನೇ ತಾನು ಎದುರಿಸ್ಕೊಳ್ಳುವಂಥ ಶಕ್ತಿ ಇಲ್ಲ. ಆದರೆ ಅದರ ಬದಲು ನಮ್ಮ ಪಕ್ಕದಲ್ಲೇ ಇರುವಂಥ ಬಾಂಗ್ಲಾದೇಶ ಗೊತ್ತು. ಇವತ್ತು ಬಾಂಗ್ಲಾದೇಶದ ₹1 ಭಾರತದ ₹1 ಸರಿಸಮಾನ ಆಗಿದೆ. ಅಂದರೆ ಬಾಂಗ್ಲಾದೇಶ ಎಷ್ಟು ಬೆಳೆದಿದೆ ಅಂತೇಳಿ, ಅದೇ ಬಾಂಗ್ಲಾ ವಲಸಿಗ ಯಾರು ನಾವು ಕಳೆದ ಈ 16 ವರ್ಷದಿಂದ ಹೇಳ್ತಾ ಬರ್ತಾ ಇದ್ದು ಅಕ್ರಮ ವಲಸಿಗರು ಒಂದು ದಿವಸ ಅಲ್ಲದೆ ಒಂದೇ ದಿವಸಕ್ಕೆ ಈ ದೇಶಕ್ಕೆ ಸಮಸ್ಯೆ ಆಗ್ತಾರಂಥೇಳಿ, ಅದೇ ಅಕ್ರಮ ವಲಸಿಗ ಇವರ ಮನೆಯ ಮೇಲೆ ದಾಳಿ ಮಾಡಿದ್ದು ನಿನ್ನೆ ಪೊಲೀಸರು ರಾತ್ರಿಯನ್ನು ಬಂಧಿಸ್ತಾರೆ. ಅವನ ವಿಚಾರಣೆ ಮಾಡ್ತಾರೆ. ಅವನು ಹೇಳಿದ್ದ ಅವನ ಹೆಸರನ್ನ ವಿಜಯ್ ದಾಸ್ ಅಂಥೇಳಿ. ಆದರೆ ಅವನ ಕುಲಂಕುಷವಾಗಿ ಪರಿಶೀಲನೆ ಮಾಡಿದಾಗ ಮೊಹಮ್ಮದ್ ಶರೀಫ್ ಶಹಜಾದೆ ಇವನ ಪೂರ್ತಿ ಹೆಸರು. ಆದರೆ ಇವನು ಹೇಗೆ ವಿಜಯದಾಸ್ ಆದಂತ ಹೇಳಿದ್ರೆ, ನಿಮ್ಗೆ ಗೊತ್ತು, ಕಳೆದ 20 ವರ್ಷದಿಂದ ಏನು ಅಕ್ರಮ ವಲಸಿಗರು ವಿಪರೀತವಾಗಿ ಭಾರತಕ್ಕೆ ಬರ್ತಾ ಇದ್ದಾರೆ, ಬಂದಂಥವರು ಎಲ್ಲ ಕಡೆ ಬೀಡು ಬಿಟ್ಟಿದ್ದಾರೆ. ಅಲ್ಲಿ ವಿಶೇಷವಾಗಿ ಕರ್ನಾಟಕದಲ್ಲೂ ಬೀಡು ಬಿಟ್ಟಿದ್ದಾರೆ. ಯಾರು 40,000 4,000ದಿಂದ 40,000 ಆದರೂ ಇವತ್ತು ಲಕ್ಷಾಂತರ ಇದ್ದಾರೆ. ಇವತ್ತು ಬೆಂಗಳೂರು ಇರ್ಬೋದು, ಕೊಡಗು ಇರ್ಬೋದು, ಮಂಗಳೂರು ಇರ್ಬೋದು, ಬಿಜಾಪುರ, ಗುಲ್ಬರ್ಗಾದ ಕಸಾಯಿಖಾನೆಗಳಲ್ಲೆಲ್ಲ ಬಾಂಗ್ಲಾದೇಶದವರೇ ಇದ್ದಾರೆ. ಇವರಿದ್ದಾರೆ. ಅದರಲ್ಲಿ ವಿಶೇಷವಾಗಿ ನಾವು ಬೆಂಗಳೂರಿಗೆ ಬಂದುಬಿಟ್ರೆ, ಬೆಂಗಳೂರಿನಲ್ಲಿರುವಂಥ ರಿಂಗ್ ರಸ್ತೆಯಲ್ಲಿರುವಂಥ ಏನು ದೊಡ್ಡ ದೊಡ್ಡ ಕಂಪ್ನಿಗಳಿದೆ, ಇಲ್ಲಿ ಹೌಸ್ ಕೀಪಿಂಗ್ ಕೆಲಸದಲ್ಲಿದ್ದಾರೆ. ಇದೇ ರೀತಿಯೇ ಈ ವಿಜಯದಾಸ್ ಅಲಿಯಾಸ್ ಮೊಹಮ್ಮದ್ ಶರೀಫ್ ಅಂದರೆ ಈ ವ್ಯಕ್ತಿ ಏನಿದ್ದಾನೆ, ಇವನು ಮುಂಬೈಗೆ ಬರ್ತಾನೆ. ಪೊಲೀಸ್ ತನಿಖೆಯಿಂದ ಬಂದಿರುವಂಥ ಮಾಹಿತಿ, 6 ತಿಂಗಳ ಹಿಂದೆ ಇವನಲ್ಲಿ ಆಧಾರ್ ಕಾರ್ಡ್ ಮಾಡಿಸ್ಕೊಳ್ತಾನೆ. ಈ ಆಧಾರ್ ಕಾರ್ಡಲ್ಲಿ ಇವನ ಹೆಸರನ್ನು ವಿಜಯದಾಸ್ ಅಂತ ಇಟ್ಕೊಳ್ತಾನೆ. ಅದಾದ ನಂತರ ಮುಂಬೈನಲ್ಲಿ ಹೌಸ್ ಕೀಪಿಂಗ್ ಕೆಲಸ ಅಂದರೆ ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳಿರ್ಬೋದು, ಹಾಸ್ಪಿಟಲ್ಸ್ ಇರ್ಬೋದು, ಹೌಸ್ ಕೀಪಿಂಗ್ ಅಂದ್ಕೊಳ್ಳೇನೆ ಸ್ವಚ್ಛತಾ ಕೆಲಸದಲ್ಲಿ ಇವರೆಲ್ಲ ಇರ್ತಾರೆ. ಇದೇ ರೀತಿ ಇವನು ಏನು ಮಾಡ್ತಾನೆ ಅಂತ ಹೇಳಿದ್ರೆ, ತಾನು ನಕಲಿ ಸ್ವಚ್ಛತಾ ಕಾರ್ಮಿಕನಾಗಿ ಇವನು ಸೇರ್ಕೊಳ್ತಾನೆ. ಇದೇ ಸಮಯಕ್ಕೆ ಇವ್ರದ್ದೆಲ್ಲ ಟಾರ್ಗೆಟ್ ಏನಂತ ಹೇಳಿದ್ರೆ, ಬಾಂಗ್ಲಾದೇಶದಿಂದ ಅಕ್ರಮ ವಲಸಿಗರು ಏನು ಬರ್ತಾರೆ, ಇಲ್ಲಿ ಕೆಲವೊಬ್ಬರು ದೊಡ್ಡ ದೊಡ್ಡ ದರೋಡೆಕೋರು, ಅಲ್ಲಿ ದೊಡ್ಡ ದೊಡ್ಡ ಕಳ್ಳರು, ಕೊಲೆಗಾರರು ಎಲ್ಲ ಬರ್ತಾರೆ. ಅದೇ ರೀತಿಯೇ ಈ 30 ವರ್ಷದ ಮೊಹಮ್ಮದ್ ಶರೀಫ್ ಏನಿದ್ದಾನೆ, ಇವನೇನು ಮಾಡ್ತಾರೆ ಅಂದರೆ, ಇವನು ಟಾರ್ಗೆಟ್ ಮಾಡಿದ್ದೆ ಸೈಫ್ ಅಲಿ ಖಾನ್ ಅವ್ರ ಮನೆ. ಯಾಕಂತ ಹೇಳಿದ್ರೆ ನಿಮಗೆಲ್ಲ ಗೊತ್ತು, ಖ್ಯಾತ ನಟ ಸೈಫ್ ಅಲಿ ಖಾನ್ ರಾಜಮನೆತನದಿಂದ ಬಂದಂಥವ್ರು. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಇವ್ರ ತಂದೆ ಪಟೌಡಿ ಅವರು ಕ್ರಿಕೆಟ್ ತಂಡದಲ್ಲಿದ್ದಂಥವ್ರು, ಅವರು ರಾಜಮನೆತನದವರು. ಇವರ ತಾಯಿ ಶರ್ಮಿಳಾ ಠಾಗೋರ್ ಏನಿದ್ದಾರೆ, ಭಾರತದ ಖ್ಯಾತ ಬಾಲಿವುಡ್ ನಟಿಯಾದಂಥವ್ರು, ಅವ್ರ ಮಗನೇ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಸೈಫ್ ಅಲಿ ಖಾನ್ ಅವರ
ಪತ್ನಿ ಏನಿದೆ ರಾಜ್ ಕಪೂರ್ ಮೊಮ್ಮಗಳು, ರಣಧೀರ್ ಕಪೂರ್ ಅವ್ರ ಮಗಳು ಕರೀನಾ ಕಪೂರ್ ಅವರು, ಇವರು ಖ್ಯಾತ ನಟಿ. ಸೊ ಇವ್ರ ಮನೆಯನ್ನೇ ಟಾರ್ಗೆಟ್ ಮಾಡ್ತಾನೆ. ಟಾರ್ಗೆಟ್ ಮಾಡಿದವನು ಮಧ್ಯರಾತ್ರಿ ಇವ್ರು ಯಾವುದಾದ್ರೂ ಒಂದು ದಾಳಿ ಮಾಡಬೇಕಂದ್ರೆ ಮನೆಯನ್ನು ಆಯ್ಕೆ ಮಾಡಿಕೊಂಡಾಗ ಅಲ್ಲಿ ಯಾವುದಾದ್ರೂ ಒಂದು ಸೆಕ್ಯೂರಿಟಿನೋ ಹೌಸ್ ಕೀಪಿಂಗೋ ಈ ರೀತಿ ಕೆಲಸವನ್ನೇ ಆಯ್ಕೆ ಮಾಡಿಕೊಳ್ತಾರೆ. ಹೀಗಾಗಿ ನಾವು ಪ್ರತಿ ಸಾರಿನೂ ಹೇಳ್ತಾ ಇದ್ದಿದ್ದು, ಬೆಂಗಳೂರಲ್ಲಿ ಈ ರೀತಿ ಕೆಲಸ ಮಾಡಲಿಕ್ಕೆ ಸಿಕ್ಕಾಪಟ್ಟೆ ಜನ ಅಕ್ರಮ ವಲಸಿಗರಿದ್ದಾರೆ. ಅದಕ್ಕೂ ಜಾಸ್ತಿ ಉದಾಹರಣೆ ಬೇಡ. ಏನು ಸ್ವಲ್ಪ 1-2 ತಿಂಗಳ ಹಿಂದೆ ಹೋಗ್ಬಿಟ್ರೆ ಜಿಗಣಿಯಲ್ಲೇ ಸುಮಾರು ಜನ ಬಂಧನವಾಗುತ್ತೆ. ಬಂಧನವಾದಂಥವ್ರು ಪಾಕಿಸ್ತಾನದಿಂದ ಬಾಂಗ್ಲಾದೇಶಕ್ಕೆ ಬಂದಿರ್ತಾರೆ, ಬಾಂಗ್ಲಾದೇಶದಿಂದ ಡೆಲ್ಲಿಯಿಂದ ಬೆಂಗಳೂರು ಬರ್ತಾರೆ, ಬೆಂಗಳೂರಿನಿಂದ ಜಿಗಣಿಯಲ್ಲಿ ಸಿಕ್ಕಾಕೊಳ್ತಾರೆ. ಪೊಲೀಸ್ ಅರೆಸ್ಟ್ ತನಿಖೆಯಲ್ಲಿ ಗೊತ್ತಾಗುತ್ತೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ 1 ತಿಂಗಳ ಹಿಂದೆನೇ ಅಕ್ರಮವಾಗಿ ಇವ್ರಿಗೆ ಆಧಾರ್ ಕಾರ್ಡ್, ಕೆಲವೊಂದು ಕಡೆ ಆಧಾರ್ ಕಾರ್ಡನ್ನ ಫೇಕ್ ಡಾಕ್ಯುಮೆಂಟ್ ಅಡ್ರೆಸ್ ಪ್ರೂಫ್ನ ರೆಡಿ ಮಾಡಿ ಆಧಾರ್ ಕಾರ್ಡು ಪ್ಯಾನ್ ಕಾರ್ಡ್ ಮಾಡುವಂಥವನು ಪೊಲೀಸರು ಹಿಡಿದ್ರು. ಸೊ ಅದೇ ರೀತಿನೇ ಇವ್ರ ಕೆಲಸ ಏನಂದ್ರೆ ಹೌಸ್ ಕೀಪಿಂಗು ಅಥವಾ ಬೇರೆ ಬೇರೆ ಸೆಕ್ಯೂರಿಟಿ ಕೆಲಸದಲ್ಲಿರ್ತಾರೆ. ಅದೇ ರೀತಿಯೇ ಈ ವ್ಯಕ್ತಿನೂ ಅಲ್ಲಿ ಇರ್ತಾನೆ. ಇಂಥವನು ಏನು ಮಾಡ್ತಾನೆ ಅಂದರೆ ಯಾವ ಅಪಾರ್ಟ್ಮೆಂಟ್ ಹೇಗಿದೆ, ಯಾವ ರೀತಿ ಇದೆ ಅನ್ನುವಂಥದ್ದೇ ಅವನು ಕಳೆದ 6 ತಿಂಗಳದಿಂದ ನಕಲಿ ಹೆಸರಿನಲ್ಲಿ ನೋಡ್ತಾ ಇರ್ತಾನೆ. ಆಗ ಇವನಿಗೆ ಬಾಂದ್ರಾ ಭಾಗದಲ್ಲಿದ್ದಂಥ ಈ ಅಪಾರ್ಟ್ಮೆಂಟೇ ಇವನಿಗೆ ಗೊತ್ತಾಗುತ್ತೆ. ಯಾಕೆಂದರೆ ಬಾಂದ್ರಾದಲ್ಲಿರುವಂಥದ್ದು ಎಲ್ಲ ಸಿನಿಮಾ ನಟರು, ಬಾಲಿವುಡ್ ನಟರ ಮನೆಗಳೆಲ್ಲ ಬಾಂದ್ರಾ ಮತ್ತು ಜುಹು ಭಾಗ, ಅಂಧೇರಿ ಭಾಗದಲ್ಲಿ ಅತಿ ಹೆಚ್ಚಿರೋದ್ರಿಂದ ಇದೆಲ್ಲದಕ್ಕಿಂತ ಬಾಲಿವುಡ್ ನಟರು ಏನಾಗ್ತಾರೆ ಅಂದರೆ ಇಂಡಿವಿಜುವಲ್ ಮನೆಗಳು ಯಾಕೆ ಬೆಂಗಳೂರು ಥರ ವಾಸಿಸೋದಿಲ್ಲ ಅನ್ನುವಂಥದ್ದು ಒಂದು ಪ್ರಶ್ನೆ ಇರುತ್ತೆ. ಯಾಕೆಂದರೆ ಮುಂಬೈ ಬಂದುಬಿಟ್ಟು 3 ಕಡೆ ಸಮುದ್ರ, 1 ಕಡೆ ಭೂಮಿ, ಆಮೇಲೆ 3 ಕೋಟಿ ಜನಸಂಖ್ಯೆ ಇರೋದ್ರಿಂದ ವಿಪರೀತವಾಗಿ ಪೊಲ್ಯೂಷನ್ ಇರೋದ್ರಿಂದ ಹೀಗಾಗಿ ಇವ್ರು ಏನಂತ ಹೇಳಿದ್ರೆ ಎಲ್ಲ ದೊಡ್ಡ ದೊಡ್ಡ ಸ್ಟಾರ್ ನಟರು ಕೋಟಿಗಟ್ಟಲೆ ಇರುವಂಥವ್ರೆಲ್ಲರೂ ಏನು ಮಾಡ್ತಾರೆ ಅಂದರೆ ಅಪಾರ್ಟ್ಮೆಂಟ್ಗಳಲ್ಲಿ ವಾಸಿಸ್ತಾರೆ. ಅದು ಮೇಲಿನ ಫ್ಲೋರ್ನೆಲ್ಲ ತಾವೇ ತಗೊಂಡಿರ್ತಾರೆ. ಯಾಕಂದ್ರೆ ಒಳ್ಳೆ ಗಾಳಿ, ಒಳ್ಳೆ ಹವಾ, ಆಮೇಲೆ ಸಮುದ್ರದ ವ್ಯೂ ಕಾಣಲಿ, ಸಮುದ್ರ ಕಾಣಲಿ, ಹೀಗಾಗಿ ಆ ಪರಿಸರ ಬೇಕು ಅನ್ನೋದು ಇವರು ನೂರಾರು ಕೋಟಿ ಕೊಟ್ಟು ದೊಡ್ಡ ದೊಡ್ಡ ಅಪಾರ್ಟ್ಮೆಂಟ್ಗಳನ್ನು ಮೇಲಿನ ಫ್ಲೋರ್ ಖರೀದಿ ಮಾಡಿರ್ತಾರೆ. ಅದೇ ರೀತಿ 12ನೇ ಫ್ಲೋರಲ್ಲಿ ವಾಸ ಮಾಡ್ತಿರ್ತಾರೆ. ಸೈಫ್ ಅಲಿ ಖಾನ್ ಅವರು ಇವನೇನು ಮಾಡ್ತಾನೆ ಅಂತ ಹೇಳಿದ್ರೆ ಮಧ್ಯರಾತ್ರಿ ಅಂತ ಹೇಳಿದ್ರೆ ಇವನು ಹೌಸ್ ಕೀಪಿಂಗ್ ಕೆಲಸದಲ್ಲಿ ಇವನಿಗೆಲ್ಲ ಗೊತ್ತಿರೋದ್ರಿಂದ ಯಾವ ಪೈಪ್ಲೈನ್ ಹಿಡಿಬೇಕು, ಯಾವ ರೀತಿ ಪೈಪ್ಲೈನ್ಗಳು ಮತ್ತು ಬಾತ್ರೂಮ್ಗಳು ಎಲ್ಲೆಲ್ಲಿರ್ತವೆ, ಯಾವ ರೀತಿ ನಾನು ಮೇಲೆ ಹೋಗಬೇಕು, ಮನೆ ಪ್ರವೇಶಿಸಬೇಕು ಅನ್ನುವಂಥದ್ದು ಗೊತ್ತಿರುತ್ತೆ. ಇವನು 6 ತಿಂಗಳು ಅಂತ ಹೇಳಿದ್ರೆ ಇವನು ಕಳ್ಳತನ ಮಾಡೋದಕ್ಕೆ ಭಾರತ ನುಗ್ಗಿರೋದ್ರಿಂದ ಇವನ್ನೆಲ್ಲ ಕಲ್ತಿರ್ತಾನೆ. ಅದೇ ರೀತಿ ಮಧ್ಯರಾತ್ರಿ 2 ಗಂಟೆಗೆ ಅವ್ರ ಮನೆಯನ್ನು ನುಗ್ತಾನೆ. ನುಗ್ಗಿದಾಗ ಏನಾಗುತ್ತೆ ಅಂತ ಹೇಳಿದ್ರೆ ಅವ್ರ ಮಗ ಮಲಗಿದಂಥ ಕೊಠಡಿಯನ್ನೇ ನುಗ್ಗಿದಾಗ ಅಲ್ಲಿ ತಡ್ಕಾಡ್ತಾನವನು, ಏನು ಬಂಗಾರ ಗೋಲ್ಡು ಇದು ಅಂತೇಳಿ. ಆವಾಗ ಅವ್ರ ಕೆಲಸ ಚೀರಾಟ ಮಾಡ್ತಾರೆ. ಚೀರಾಟ ಮಾಡಿದ ಕೂಡಲೇ ಆಗ ದೊಡ್ಡ ಗದ್ದಲವೇ ಮಧ್ಯರಾತ್ರಿಯಲ್ಲಿ ಸೃಷ್ಟಿಯಾದಾಗ ಸೈಫ್ ಅಲಿ ಖಾನ್ ಅವ್ರು ಏನು ಮಾಡ್ತಾರೆ, ತಮ್ಮ ರೂಮ್ನಿಂದ ಓಡಿ ಬರ್ತಾರೆ. ಓಡಿ ಬಂದಂಥವ್ರು ಏನು ಮಾಡ್ತಾರೆ, ಆಗ ಏಕಾಏಕಿ ಇವನು ಏನು ಅವ್ರು ಏನು ಮಾಡ್ತಾರೆ, ತಡಿಲಿಕ್ಕೆ ಹೋಗ್ತಾರೆ, ಅವನನ್ನು ವ್ಯಕ್ತಿಯನ್ನು ಹಿಡಿಲಿಕ್ಕೆ ಹೋಗ್ತಾರೆ. ಆಗ ಅವ್ರ ಮೇಲೆ ಏಕಾಏಕಿ ಇವನು ದಾಳಿ ಮಾಡ್ತಾನೆ. ದಾಳಿ ಮಾಡಿದಾಗ ಸರಿಸುಮಾರು ಇಲ್ಲಿವರೆಗೆ ಸುದ್ದಿ ಬಂದಿರುವಂಥದ್ದು 12 ಕಡೆ ಗಾಯ ಆಗುತ್ತೆ. ಅದರಲ್ಲಿ ವಿಶೇಷವಾಗಿ ಕತ್ತಿನ ಭಾಗಕ್ಕೆ ತುಂಬ ಜೋರಾಗಿ ಗಾಯ ಆದರೆ ಬೆನ್ನಿನ ಭಾಗಕ್ಕೆ ಏನು ಚೂರಿ ಹೊಡಿತಾನೋ ಅವ್ರ ಬೆನ್ನಿಗೆ, ಆಗ ಚಾಕುನೇ ಕಟ್ಟಾಗುತ್ತಲ್ಲಿ. ಅದಾದ ನಂತರ ಇವನೇನಾಗುತ್ತೆ ಅಂತ ಹೇಳಿದ್ರೆ ಯಾವಾಗ ಚಾಕು ಕಟ್ಟಾಗುತ್ತೆ ಆ ಮನೆಯಿಂದ ಇಳ್ಕೊಂಡು ಹೋಗಿದ್ದಂಥ ನೀವು ವಿಡಿಯೋಗಳನ್ನು ನೋಡಿರ್ತೀರ. ಅಲ್ಲಿಂದ ನೇರವಾಗಿ ತಪ್ಪಿಸ್ಕೊಂಡು ಇವನೇನು ಮಾಡಿಬಿಡ್ತಾನೆ ಅಂತ ಹೇಳಿದ್ರೆ ದಾದರ್ನಲ್ಲಿ ಮೊಬೈಲ್ ಅಂಗಡಿಗೆ ಹೋಗ್ತಾನೆ. ಆ ವಿಡಿಯೋನ ಸಿಕ್ಕಿರ್ತಾ, ಅಲ್ಲಿ ಡ್ರೆಸ್ ಚೇಂಜ್ ಮಾಡಿರ್ತಾನೆ. ನಂತರ ಇವನು ಬಾಂದ್ರಾದಲ್ಲಿ ಕಾಣಿಸ್ಕೊಳ್ತಾನೆ. ಇದು ಯಾವಾಗ ಇದೆಲ್ಲ ನಡೆಯುತ್ತೆ ಆವಾಗಲೇ ಮುಂಬೈ ಪೊಲೀಸು ಎಲ್ಲ ಗೊತ್ತು. ದಯಾ ನಾಯಕ್ ಎನ್ಕೌಂಟರ್ ಸ್ಪೆಷಲಿಸ್ಟ್, ಮೂಲತಃ ಕರ್ನಾಟಕದವರು, ಮುಂಬೈನಲ್ಲಿರುವಂಥವ್ರು, ಸುಮಾರು ಎನ್ಕೌಂಟರ್ ಮಾಡಿದಂಥವ್ರು ಇವ್ರ ಕೈಗೆ ಈ ಕೇಸನ್ನು ಕೊಡ್ತಾರೆ. ಹೀಗಾಗಿ ಇವರ ತಂಡ ಮೊನ್ನೆ ಈ ವ್ಯಕ್ತಿನ ಬೆನ್ನಟ್ಟುತ್ತೆ, ಎಲ್ಲಿ ಹೋಗ್ತಾನೆ, ಎಲ್ಲಿ ಬರ್ತಾ ಇದ್ದಾನೆ ಅಂಥೇಳಿ. ಯಾಕಂತ ಹೇಳಿದ್ರೆ ಇವನಿಗೆ ಹಿಂದೆ ಮುಂದೆ ಯಾರೂ ಇರಲಾರ್ದ ಕಾರಣ, ವಿಶೇಷವಾಗಿ ವಲಸಿಗನಾದ ಕಾರಣ, ಯಾಕಂದರೆ ಈ ಅಕ್ರಮ ವಲಸಿಗರದ್ದು ಇದೇ ಒಂದು ಎಮೋ ಇರುತ್ತೆ, ಮೋಡ್ ಆಫ್ ಅಪ್ರೆಂಟಿಸ್ ಇರುತ್ತೆ ಅಂತ ಹೇಳಿದ್ರೆ, ಇವ್ರು ಏನಾದರೂ ಇಲ್ಲಿಂದ ಒಂದು ಕೃತ್ಯ ಮಾಡಿದ ಕೂಡಲೇ ಮಾಡಿದ ನಂತರ ಇವ್ರು ಏನು ಮಾಡಿಬಿಡ್ತಾರೆ ಅಂದರೆ ನೇರವಾಗಿ ಟ್ರೈನು ಅಥವಾ ಇನ್ನೊಂದು ಬಳಸ್ಕೊಂಡು ಇವ್ರು ನೇರವಾಗಿ ಏನು ಮಾಡಿಬಿಡ್ತಾರೆ ಅಂದರೆ ವೆಸ್ಟ್ ಬೆಂಗಾಲ್ ಗಡಿಗೆ ಹೋಗ್ತಾರೆ. ಅಲ್ಲಿಂದ ನೇರವಾಗಿ ಅಲ್ಲಿ ಜನರೊಟ್ಟಿಗೆ ಸೇರಿಕೊಂಡು ನದಿಯೋ ಅಥವಾ ಇನ್ನೊಂದು ದಾಟ್ಕೊಂಡು ಸೀದಾ ಬಾಂಗ್ಲಾದೇಶಕ್ಕೆ ಹೋಗಿಬಿಡ್ತಾರೆ. ಅಲ್ಲಿಗೆ ಇವ್ರ ಕೆಲಸ, ಅವ್ರ ಕೇಸ್ಗಳು ಇಲ್ಲಿ ಮುಕ್ತಾಯವಾದವು. ವಿಪರೀತವಾಗಿ ಭಾರತದಲ್ಲಿ ಇವತ್ತೇನು ಅಫೆನ್ಸ್ ಅಂತ ಹೇಳಿದ್ರೆ ಕೊಲೆಗಳು ದೊಡ್ಡ ದೊಡ್ಡ ಇದು ನಡೀತಾ ಇದೆ. ಬಾಂಗ್ಲಾ ವಲಸಿಗರಿಂದನೇ ಸುಮಾರು ಆಗುತ್ತೆ. ಅದೇ ರೀತಿ ಇವನು ತಪ್ಪಿಸ್ಕೊಳ್ಳಿಕ್ಕೆ ಪ್ರಯತ್ನ ಪಡ್ತಾ ಇರ್ತಾನೆ. ಆದರೆ ಮುಂಬೈನ ಪೊಲೀಸರು ಎಲ್ಲ ಕಡೆನೂ ನಾಕಾಬಂದಿ, ಎಲ್ಲ ಕಡೆನೂ
ವಿಪರೀತವಾದ ಸೆಕ್ಯೂರಿಟಿ ಹಾಕಿದ್ರಿಂದ ಇವನು ತಪ್ಪಿಸ್ಕೊಳ್ಲಿಕ್ಕೆ ಆಗ್ತಾ ಇರೋದಿಲ್ಲ. ಆದ್ರೆ ಪದೇ ಪದೇ ಮುಂಬೈ ರೈಲ್ವೆ ಸ್ಟೇಷನು ಅದರ ಅಕ್ಕಪಕ್ಕ ಜ್ಯೂಸ್ ಅಂಗಡಿ ಅಲ್ಲಿ ಇಲ್ಲಿ ಇವನು ಕಾಣಿಸ್ಕೊಳ್ತಾ ಇರ್ತಾನೆ ದಾದರ್ ಭಾಗದಲ್ಲಿ. ಹೀಗಾಗಿ ಪೊಲೀಸರು ಇವನು ಬೆನ್ನ ಹತ್ತುತ್ತಾರೆ. ಕೊನೆಗೂ ನಿನ್ನೆ ರಾತ್ರಿ ಇವನನ್ನು ಹಿಡಿತಾರೆ. ಹಿಡಿದಾದ ನಂತರನೇ ಈ ಸ್ಫೋಟಕ ಮಾಹಿತಿ ಹೊರಗೆ ಬೀಳುತ್ತೆ. ಇವನ ಹೆಸರು ಫಸ್ಟ್ ನೋಡಿದ ವಿಜಯದಾಸ್ ಅಂತ ಇರುತ್ತೆ. ಅದಾದ ನಂತರ ಪೂರ್ವಪರ ತನಿಖೆ, ಯಾಕಂದರೆ ವಿಜಯದಾಸ್ ಅಂದ್ಕೊಳ್ಳೆ ಅವನ ಮನೆಗಳು ಅಥವಾ ಇನ್ನೊಂದು ಎಲ್ಲೋ ಇರಬೇಕಲ್ಲ. ಪೂರ್ವ ತನಿಖೆಗೆ ಇಳಿದಾಗನೇ ಗೊತ್ತಾಗೋದು ಇವನ ಹೆಸರು ವಿಜಯದಾಸ್ ಅಲ್ಲ, ಇವನ ಅಕ್ರಮ ವಲಸಿಗ ಮೊಹಮ್ಮದ್ ಶರೀಫ್ ಶಹಜಾದೆ ಅನ್ನುವಂಥದ್ದು ಪೂರ್ತಿ ಹೆಸರು ಗೊತ್ತಾಗುತ್ತೆ. ಅದರ ಅರ್ಥ ನಾವೀಗ ಆತಂಕ ಪಡುವಂಥ ವಿಷಯ ಏನಂದರೆ, ಈ ರೀತಿ ಭಾರತದಲ್ಲಿ ಅಕ್ರಮ ವಲಸಿಗರು ಎಷ್ಟು ಜನ ವಾಸ ಮಾಡ್ತಾ ಇದ್ದಾರೆ, ಏನೆಲ್ಲ ಮಾಡ್ತಾ ಇದ್ದಾರೆ, ಯಾವ್ಯಾವ ಕೃತ್ಯಗಳಲ್ಲಿ ಭಾಗಿಯಾಗ್ತಾ ಇದ್ದಾರೆ. ಯಾಕೆಂದರೆ ಇತ್ತೀಚೆಗಂತೂ ನಿಮ್ಗೆ ಗೊತ್ತು, ಕಂಡಲ್ಲಿ ಬ್ಯಾಂಕ್ಗಳ ರಾಬ್ರಿ ನಡೀತಾ ಇದೆ, ಪ್ರತಿಯೊಂದು ನಡೀತಾ ಇದೆ. ಯಾಕೆಂದರೆ ಹಿಂದೆನೇ ಬಾಂಗ್ಲಾದೇಶರ ಇತಿಹಾಸಕ್ಕೆ ಬಂದುಬಿಟ್ರೆ ಬೆಂಗಳೂರಿನಲ್ಲಿ ಯಾವತ್ತು 4,000ದಿಂದ 40,000 ಲಕ್ಷಾಂತರ ಜನ ಆದರೂ ಆವಾಗ ಸಮೇತನೂ ಇಲ್ಲಿ ಬೆಂಗಳೂರಲ್ಲಿ ಬನಶಂಕರಿ ಭಾಗದಲ್ಲೇ ಒಂದು ಕಳ್ಳತನದಲ್ಲಿ ಭಾಗಿಯಾಗಿದ್ದರು. ಸುಮಾರು ಬೇರೆ ಬೇರೆ ವಿಷಯದಲ್ಲಿ ಒಂದು ಕೊಲೆನೂ ಆಗಿತ್ತು ಕೋಣನಕುಂಟೆ ಕ್ರಾಸಲ್ಲಿ. ಈ ರೀತಿಯೆಲ್ಲ ಆತಂಕ ಸೃಷ್ಟಿಸಿದಾಗ ಆಗ ಬಹುದೊಡ್ಡ ಸುದ್ದಿ ಅಂತ ಹೇಳಿದರೆ, ಏನಿವತ್ತು ಕಳೆದ ಕೇಂದ್ರ ಸರ್ಕಾರದಲ್ಲಿರುವಂಥ ಸರ್ಕಾರ ಏನಿದೆ, ಇದೇ ಸರ್ಕಾರ ತನ್ನ ಈ ಚುನಾವಣೆಯಲ್ಲಿ ತನ್ನ ಘೋಷಣಾ ಪತ್ರದಲ್ಲೂ ಘೋಷಿಸಿತ್ತು, ನಾವು ಮೊದಲು ಬಂದು ಕೆಲಸ ಮಾಡೋದೇನೆಂದರೆ ಅಕ್ರಮ ಬಾಂಗ್ಲಾ ವಲಸಿಗರನ್ನ ವಾಪಸ್ ಕಳಿಸ್ತೇವೆ. ಆದರೂ ತುಂಬ ದುರಾದೃಷ್ಟ ಅಂತ ಹೇಳಿದರೆ, ಕಳೆದ 10-12 ವರ್ಷದಿಂದ 2014ಕ್ಕೆ ಬಂದಂಥ ಸರ್ಕಾರನೂ ಇದ್ರ ಮೇಲೆ ಯಾವುದೇ ರೀತಿಯ ಗಮನ ವಹಿಸಲಿಲ್ಲ ಅಂಥೇಳಿ ಸುಮಾರು ಜನ ಇವತ್ತು ಹೇಳ್ತಾರೆ, ತಜ್ಞರು ಎಕ್ಸ್ಪರ್ಟ್ಸ್ ಹೇಳ್ತಾರೆ. ಅದೆಲ್ಲದಕ್ಕಿಂತ ಹೆಚ್ಚಾಗಿ ಅಕ್ರಮ ಬಾಂಗ್ಲಾ ವಲಸಿಗರ ಸಂಖ್ಯೆ ಜಾಸ್ತಿನೇ ಹಾಕ್ಕೊಂಡು ಹೋಗ್ತಾ ಇದೆ. ಯಾಕೆಂದರೆ ನಿಮಗೆಲ್ಲ ಗೊತ್ತು, ಕರ್ನಾಟಕ ರಾಜ್ಯಕ್ಕೆ ಬಂದುಬಿಟ್ರೆ ಕೊಡಗಿನ ಭಾಗ ಇರ್ಬೋದು, ಹಾಸನ ಭಾಗ ಇರ್ಬೋದು, ಇಲ್ಲಿ ಕಾಫಿ ತೋಟದಲ್ಲಿ ಇವತ್ತು ಅತಿ ಹೆಚ್ಚು ಜನ ಇದ್ದಾರೆ. ಆಮೇಲೆ ಬೆಂಗಳೂರಿನ ಎಲ್ಲ ದೊಡ್ಡ ದೊಡ್ಡ ಕಂಪ್ನಿಗಳಲ್ಲೂ ಹೌಸ್ ಕೀಪಿಂಗ್ ಕೆಲಸದಲ್ಲೂ ಅತಿ ಹೆಚ್ಚು ಜನ ಬಾಂಗ್ಲಾ ವಲಸಿಗರಿದ್ದಾರೆ. ಹೀಗಾಗಿ ಬಾಂಗ್ಲಾ ದಿವಸಕ್ಕೆ ದಿವಸ ಶ್ರೀಮಂತ ರಾಷ್ಟ್ರ ಆಗ್ತಾ ಹೋಗ್ತಾ ಇದೆ. ಭಾರತದ GDP ಕೆಳಗಿಳಿತಾ ಇದೆ. ಡಾಲರ್ ವ್ಯಾಲ್ಯೂ ಬಂದುಬಿಟ್ಟು ಡಾಲರ್ ಮೌಲ್ಯ ಡಾಲರ್ ಮುಂದೆ ರೂಪಾಯಿ ಕುಸಿತಾ ಇದೆ. 87 ರೂಪಾಯಿ ಡಾಲರ್ ಬಂದಂಥದ್ದು ಹತ್ರ ದಾಟ್ತಾ ಇದೆ. ಹೀಗಾಗಿ ಸರ್ಕಾರ ಯಾಕೆ ಇದ್ರ ಮೇಲೆ ದೊಡ್ಡ ಮಟ್ಟದ ಕ್ರಮ ಕೈಗೊಳ್ಳಲಿಲ್ಲ ಅನ್ನುವಂಥದ್ದು ಇವತ್ತಿನವರೆಗೂ ಗೊತ್ತಾಗ್ತಾ ಇಲ್ಲ. ಯಾಕಂದ್ರೆ ಭಾರತಕ್ಕೆ ಅತಿ ದೊಡ್ಡದು ಇಲ್ಲಿ ತಲೆನೋವು ಅಂತ ಹೇಳಿದ್ರೆ ನಮ್ಮ ಜನಸಂಖ್ಯೆ. ಅದರ ಮಧ್ಯೆ ಬಾಂಗ್ಲಾ ವಲಸಿಗರು ಈ ರೀತಿ ಜನಸಂಖ್ಯೆ ಇವ್ರದ್ದು ಜಾಸ್ತಿ ಹಾಕ್ಕೊಂಡು ಹೋಗಿ ಇಲ್ಲಿ ಅಪರಾಧ ಕೃತ್ಯದಲ್ಲಿ ವಹಿಸ್ತಾ ಇದ್ರೆ, ಇದೆಲ್ಲದಕ್ಕಿಂತ ಹೆಚ್ಚಾಗಿ ಯಾವ ದೊಡ್ಡ ಒಂದು ಸಮಸ್ಯೆನೇ ಸೃಷ್ಟಿ ಆಗ್ತಾ ಇದೆ. ಯಾಕೆ ಇದ್ರ ಬಗ್ಗೆ ಸರ್ಕಾರ ವಿಶೇಷವಾಗಿ ಗಮನ ವಹಿಸ್ತಾ ಇಲ್ಲ? ಯಾಕಂತ ಹೇಳಿದ್ರೆ, ಏನು ಬಾಂಗ್ಲಾ ಮತ್ತು ಭಾರತದ ಗಡಿಭಾಗ 2,000 ಕಿಲೋಮೀಟರ್ ಇದೆ. ಇಲ್ಲಿ ತೀಸ್ತಾ ನದಿ ಇದೆ. ಇಲ್ಲಿ ವಿಶೇಷವಾಗಿ ಯಾಕೆ ಸೆಕ್ಯೂರಿಟಿನ ಜಾಸ್ತಿ ಮಾಡ್ತಾ ಇಲ್ಲ, ಭದ್ರತೆಯನ್ನು ಜಾಸ್ತಿ ಮಾಡ್ತಾ ಇಲ್ಲ? ಯಾಕೆ ಇಲ್ಲಿ ಬಾರ್ಡ್ರ್ ಕಳೆದ 10 ವರ್ಷದಿಂದನೂ ಇಲ್ಲಿ ಸಂಪೂರ್ಣವಾಗಿ ಆ ಭಾಗದಿಂದ ಈ ಭಾಗ ಬರೋದಕ್ಕೆ ಸಂಪೂರ್ಣವಾಗಿ ಬಾರ್ಡರ್ ನಿರ್ಮಾಣ ಆಗ್ತಾ ಇಲ್ಲ ಅಂತ ಹೇಳಿದ್ರೆ, ತಡೆಗೋಡೆ ನಿರ್ಮಾಣ ಆಗ್ತಾ ಇಲ್ಲ ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಯಾಕಂತ ಹೇಳಿದರೆ, ಯಾವ ಸರ್ಕಾರ ಇವತ್ತು ಹೇಳಿತ್ತು ನಾವು ವಲಸಿಗರನ್ನು ತಡೆಗಟ್ತೇವೆ ಮುಂದೆ? ಹಿಂದಿನ ಸರ್ಕಾರದ ಮೇಲೆ ಆರೋಪ ಮಾಡಿತ್ತು, ಹಿಂದೆ ಇದ್ದಂಥ ಸರ್ಕಾರ ಅತಿ ಹೆಚ್ಚು ವಲಸಿಗರನ್ನ ಬಿಟ್ಕೊಳ್ತಾ ಇದೆ ಅಂಥೇಳಿ. ಆದರೆ ತುಂಬ ದುರಾದೃಷ್ಟ ಅಂದರೆ ಅದಕ್ಕಿಂತ ಡಬಲ್ ತ್ರಿಬಲ್ ಇವತ್ತು ವಲಸಿಗರು ಜಾಸ್ತಿ ಆಗ್ತಾ ಇದ್ದಾರೆ. ಹೀಗಾಗಿ ವಲಸಿಗರಿಂದನೇ ಈ ರೀತಿ ಭಾರತದ ದೊಡ್ಡ ದೊಡ್ಡ ವ್ಯಕ್ತಿಗಳು ಅಂತ ಹೇಳಿದ್ರೆ, ಏನು ಒಂದು ಖ್ಯಾತ ಬಾಲಿವುಡ್ ನಟರ ಮನೆ ಮೇಲೇನೂ ಇವತ್ತೇನಾದರೂ ದಾಳಿಯಾಗಿದೆ ಅಂತ ಹೇಳಿದ್ರೆ, ಇದಕ್ಕೆ ಕಾರಣ ಏನಂತ ಹೇಳಿದ್ರೆ ಅಕ್ರಮ ವಲಸಿಗ. ಅಂದರೆ ತುಂಬ ವಿಚಿತ್ರ. ಯಾಕಂತ ಹೇಳಿದ್ರೆ ಕಳ್ಳರಾಗ್ಬಿಟ್ಟಿದ್ರೆ ಈ ಮನೇಲಿ ವಿಪರೀತ ಸೆಕ್ಯೂರಿಟಿ ಇರುತ್ತೆ, CCTV ಇರುತ್ತೆ, ಏನಪ್ಪ ನುಗ್ಗುದು ಅಂತ ಯೋಚನೆ ಮಾಡೋತ್ತಿಗೆ ಒಬ್ಬ ಅಕ್ರಮ ವಲಸಿಗ ಈ ರೀತಿ ಒಬ್ಬ ಖ್ಯಾತ ನಟನ ಮನೆ ನುಗ್ತಾನಂದ್ರೆ ಇನ್ಯಾರ ಮನೆ ಬಿಡುದಿಲ್ಲ ವಲಸಿಗರು ಅನ್ನುವಂಥದ್ದೇ ದೊಡ್ಡ ಪ್ರಶ್ನೆ. ಹೀಗಾಗಿ ಚಿಂತೆ ಮಾಡಬೇಕಾದ ವಿಷಯ ಅಂತ ಹೇಳಿದ್ರೆ, ಮುಂದೆ ಅಕ್ರಮ ವಲಸಿಗರು ನಮ್ಮ ದೇಶಕ್ಕೆ ಎಷ್ಟು ತಲ್ಲಣವಾಗ್ತಾರಂತ ಈಗ ಯೋಚನೆ ಮಾಡಬೇಕಾಗತ್ತೆ. ಇದಾಗಿತ್ತು ಬಾಲಿವುಡ್ ನಟರಾದಂಥ ಸೈಫ್ ಅಲಿ ಖಾನ್ ಅವ್ರ ಮನೆ ಮೇಲೆ ಯಾರು ದಾಳಿ ಮಾಡಿದ್ರು, ಕೊನೆಗೂ ಅವ್ರ ಮೇಲೆ ಹಲ್ಲೆಯನ್ನು ಮಾಡಿದ್ರು, ಅವ್ರು ಕೊನೆಗೂ ಸಿಕ್ಕಾಕೊಂಡಿದ್ದಾರೆ. ಅದು ಅಂತ ಹೇಳಿದ್ರೆ ಅಕ್ರಮ ವಲಸಿಗ ಅಂಥೇಳಿ ತುಂಬ ದುರಾದೃಷ್ಟ ಇದು. ಹೀಗಾಗಿ ಇನ್ನಾದರೂ ಸರ್ಕಾರ ಎಚ್ಚೆತ್ತುಕೊಳ್ಳಿ, ಅಕ್ರಮ ವಲಸಿಗರನ್ನ ಯಾರಿದ್ದಾರೆ ಗುರ್ತು ಹಿಡೀಲಿ, ದಯವಿಟ್ಟು ಅವ್ರ ಪೂರ್ವ ಪರಿಶೀಲನೆ ಮಾಡಿ ಅವ್ರ ದೇಶಕ್ಕೆ ಕಳಿಸಲಿ ಅಂತ ಹೇಳ್ತಾ ಈ ಕಾರ್ಯಕ್ರಮ ಮುಗಿಸ್ತೇನೆ. ಇದು ಕೇವಲ ಜನಜಾಗೃತಿಗೋಸ್ಕರ ಕಾರ್ಯಕ್ರಮ ನೋಡಿದ ಧನ್ಯವಾದ.